ಗಾಂಧೀಜಿಯವರ ಮಾತುಗಳು. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಸುಸ್ಥಿರ ನಿರ್ವಹಣೆ ಮತ್ತು ಜನರಲ್ಲಿ ಕಾಳಜಿ ಮತ್ತು ಜಾಗೃತಿ ಮೂಡಿಸಲು ಕರ್ನಾಟಕ ಅರಣ್ಯ ಇಲಾಖೆಯು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ. ಅದರಲ್ಲಿ ಮಕ್ಕಳಿಗೆ ಕಾಡಿನ ಅನುಭವ ಕೊಡುವಂತಹ ಕಾರ್ಯಕ್ರಮ ಚಿಣ್ಣರ ವನ ದರ್ಶನ ಕಾರ್ಯಕ್ರಮ. ಇಂದು ಒಂದು ಸುಂದರ ಕಾಕತಾಳೀಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಅದೇನೆಂದರೆ, ಗೌರಿಬಿದನೂರು ಆದರ್ಶ ವಿದ್ಯಾಲಯದ ಮಕ್ಕಳು ಚಿಣ್ಣರ ವನ ದರ್ಶನ ಕಾರ್ಯಕ್ರಮಕ್ಕೆ ಈ ಆವರಣಕ್ಕೆ ಆಗಮಿಸಿದ್ದಾರೆ. ಹಾಗೆ ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಾದಂತಹ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಸಹ ಇದೇ ಆವರಣಕ್ಕೆ ಬೇರೊಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತವರಾಗಿದ್ರು. ಈ ಕಾರ್ಯಕ್ರಮ ನಡೀತಿದೆ ಅಂತ ತಿಳಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿ ಆಗಮಿಸಿ ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಸರ್, ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಪಡೆ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆಯಾಗಿದ್ದಾರೆ ಶ್ರೀ ಸುಭಾಷ್ ಮಾಲ್ಖಡೆ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸಂಜಯ್ ಬಿಜೂರ್, ಸಿಇಒ, ಕ್ಯಾಂಪಾ ಪ್ರಾಧಿಕಾರ. ಸರ್, ಆತ್ಮೀಯವಾದ ಸ್ವಾಗತ. ಬನ್ನಿ ಬನ್ನಿ ತೊಗೊಂಡು ಸೇರಿ ಹಾಗೆ ಪುಸ್ತಕವನ್ನ ಸೇರಿ ಕಿಟ್ ಅನ್ನ ತಯಾರಿಸಲಾಗಿದೆ. ಹಾಗೆ ಈ ಪೆನ್ಸಿಲ್ ಇಸ್ ಅ ಪ್ಲಾಂಟಬಲ್ ಪೆನ್ಸಿಲ್. ಸೊ ಅದರಲ್ಲಿರುವಂತಹ ಸಸಿಗಳನ್ನ, ಬೀಜಗಳನ್ನ ನೀವು ಬಿತ್ತಿ ಗಿಡವನ್ನ ಬೆಳೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹೇಳ್ತಾ ನಾನು ಡೈರೆಕ್ಟ್ ಆಗಿ ಅಂತೂ ಮಕ್ಕಳನ್ನೇ ಮಾತಾಡ್ಲಿಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಚಿಣ್ಣರ ವನ ದರ್ಶನ ಪ್ರೋಗ್ರಾಮ್ ಅರಣ್ಯ ಇಲಾಖೆದು ಒಂದು ಬಹಳ ಒಳ್ಳೆ ಪ್ರೋಗ್ರಾಮ್ ಅಂತ ಎಲ್ಲರೂ ಹೇಳ್ತಿದ್ರು. ಸುಮಾರು 10 ವರ್ಷದಿಂದ ಇದು ಒಂದು ಜಾರಿಗೆ ಬಂದಿತ್ತು. ಇತ್ತೀಚೆಗೆ ನಾವು ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಒಳ್ಳೆ ಪ್ರೋಗ್ರಾಮ್ ಇದ್ರೂ ಸಹ ಇನ್ನೂ ಒಳ್ಳೆ ಮಾಡಬೇಕಾದ್ರೆ ಏನೇನ್ ಮಾಡಬಹುದು ಅಂತ. ಸೊ ಅದರ ಬಗ್ಗೆ ಯೋಚನೆ ಮಾಡಿದಾಗ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಅರಣ್ಯ ಭವನದಲ್ಲಿ ಕೆಲಸ ಮಾಡತಕ್ಕಂಥ ಬಹಳಷ್ಟು ಅಧಿಕಾರಿಗಳು ಅದರಲ್ಲಿ ಒಂದಂತೂ ಸ್ವಲ್ಪ ಇದರಲ್ಲಿ ದುಡ್ಡು ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಇದು ಒಂದು ನಾವು ತೀರ್ಮಾನ ತಗೊಂಡಿದ್ದೀವಿ. ನಂತರ ಅಂತೂ ಮಕ್ಕಳಿಗೆ ಏನಾದ್ರೂ ಕೊಡಬೇಕಾದ್ರೆ ಒಂದು ಪುಸ್ತಕ ಒಂದು ಕೊಟ್ರೆ ಅದೇ ಕಾಡಿನಲ್ಲಿ ಹೋದ ನಂತರ ಏನವ್ರು ನೋಡ್ತಾರೆ, ಜಲ್ದಿ ಮರೆತು ಬಿಡ್ತಾರೆ, ಅದು ಮರಿಬಾರದು. ಮತ್ತು ಇನ್ನು ಮುಂದೆ ಕಾಡಿನಲ್ಲಿ ಅಥವಾ ಸುತ್ತಮುತ್ತ ಏನಾದ್ರೂ ಕಾಣಿದ್ರೆ ಅದು ಏನಿದೆ ಅಂತ ಅದೊಂದು ಗುರ್ತಾಗ್ಲಿ. ಅದರ ಸಲುವಾಗಿ ಒಂದು ಪುಸ್ತಕ ನಾವು ತಯಾರು ಮಾಡಿದೀವಿ. ಅದರದೊಂದು ವಿಮೋಚನೆ ಸನ್ಮಾನ್ಯ ಸಚಿವರು ಮಾಡಿದ್ದಾರೆ. ತಮ್ಮೆಲ್ಲರಿಗೆ ಅಂತ ಒಂದು ಪುಸ್ತಕ ಸಿಗ್ತದೆ ಮತ್ತು ಇಡೀ ರಾಜ್ಯದಲ್ಲಿ ಇದು ಒಂದು ಪುಸ್ತಕ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾದ ಅದು ಅದೇ ಹೇಳಲಿಕ್ಕೆ ನಿಜ ಹೇಳಬೇಕಾದ್ರೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ತಾವು ನಾನಂತೂ ಯಾವುದೋ ಒಂದು ವಯಸ್ಸಿನಲ್ಲಿ ಯಾವುದೋ ಒಂದು ಕಾಲದಲ್ಲಿ ನಿಮ್ಮ ವಯಸ್ಸಿನ ತರ ಇದ್ದೆ. ಇವತ್ತು ಅರಣ್ಯ ಅಧಿಕಾರಿಯಾಗಿ ಮಾತಾಡ್ತಾ ಇದ್ದೀನಿ. ಅದೇ ರೀತಿ 10 ವರ್ಷ 20 ವರ್ಷ ನಂತರ ನಿಮಗೂ ಸಹ ಅರಣ್ಯ ಇಲಾಖೆ ಸಲುವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸರ್ಕಾರಿ ಸ್ಕೂಲಿಂದ ಬರ್ತಕ್ಕಂಥ ನೀವೆಲ್ಲರೂ ನಿಮ್ಗೆ ಆ ಪುಸ್ತಕದಲ್ಲಿ ನಾವು ಫಾರೆಸ್ಟ್ ಗಾರ್ಡ್ ಆಗ್ಬೇಕಾದ್ರೆ, ವಾಚರ್ ಆಗ್ಬೇಕಾದ್ರೆ, ರೇಂಜರ್ ಆಗ್ಬೇಕಾದ್ರೆ, IFS ಗೆ ಕೂರ್ಬೇಕಾದ್ರೆ ಸಹ ಎಲ್ಲಿ ಅಪ್ಲೈ ಮಾಡಬೇಕು, ಏನ್ ನೋಡ್ಬೇಕು, ಏನ್ ಓದಬೇಕು ಮತ್ತು ಯಾವ ತರದ್ದು ಸಾಧಾರಣ ಜ್ಞಾನ ನಿಮ್ಮ ಹತ್ರ ಇರಬೇಕು ಅಂತ ಇದು ಒಂದು ಸ್ವಲ್ಪ ಪಾಯಿಂಟ್ಸ್ ನಾವು ಬರೆದು ಕೊಟ್ಟಿದ್ದೀವಿ. ದಯವಿಟ್ಟು ಅದು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ತಾವು ಏನು ತರಗತಿ ಓದ್ತೀರಿ, ಗ್ರಾಜುಯೇಷನ್ ಮಾಡ್ತೀರಿ ಅಥವಾ ಇನ್ನೂ ಉನ್ನತ ವ್ಯಾಸಂಗ ಎಲ್ಲೆಲ್ಲಿ ಹೋಗ್ತೀರಿ, ಆ ಸಮಯದಲ್ಲಿ ಇದು ಸಹ ಒಂದು ಒಳ್ಳೆ ಕ್ಯಾರಿಯರ್ ಇದೆ. ಈ ಕ್ಯಾರಿಯರ್ನಲ್ಲಿ ನೀವು ಬಂದ್ರೆ ನಿಮಗೆ ಒಳ್ಳೆ ಆಗ್ತದೆ ಮತ್ತು ಇದು ದೇವರು ಕೊಡ್ತಕ್ಕಂಥ ನಿಸರ್ಗಕ್ಕೆ ನೀವು ನಿಜವಾಗ್ಲೂ ಅದರದ್ದು ಸೇವೆ ಮಾಡ್ತೀರಿ, ಎಲ್ಲರದ್ದು ಒಳ್ಳೆ ಆಗ್ತದಂತ. ಸೊ ತಮ್ಮ ಕ್ಯಾರಿಯರ್ ಚೆನ್ನಾಗಿ ಆಗ್ಲಿ, ನಮಗೂ ಸ್ವಲ್ಪ ಒಳ್ಳೆ ಅಧಿಕಾರಿಗಳು ಸಿಗ್ಲಿ ಅಂತ ಈ ಆಸೆಯಿಂದ ನಾವು ಇದು ಪ್ರೋಗ್ರಾಮ್ ಮಾಡಿ ಇದು ಒಂದು ಪುಸ್ತಕ ಕೊಡ್ತಾ ಇದ್ದೀವಿ. ದಯವಿಟ್ಟು ಮನಸ್ಸಿನಲ್ಲಿ ಇದು ಒಂದು ಇಟ್ಕೊಂಡು 10 ವರ್ಷ 15 ವರ್ಷ ನಂತರ ನಾನು ರಿಟೈರ್ ಆಗ್ತೀನಿ, ಯಾವುದೊಂದು ಪ್ರೋಗ್ರಾಮ್ ನಲ್ಲಿ ಇಲ್ಲಿ ಬಂದ್ರೆ ನಿಮ್ಮಲ್ಲಿ ಯಾರೋ ನಮ್ಗೆ DFO ಆಗಿ ಅಥವಾ ರೇಂಜರ್ ಆಗಿ ಅಂತ ಸಿಕ್ಬಿಟ್ರೆ
ಇವತ್ತು ನಾನು ಬರೋದು ನಿಮ್ಗೆ ಮಾತಾಡೋದು ಕೆಲಸ ಏನಿದೆ ಅದು ಸಫಲ ಆಯಿತು ಅಂತ ಪರಿಗಣಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. बोलो भारत माता की, बोलो भारत माता की. ಹಸಿರೇ ಉಸಿರು, ಹಸಿರೇ ಹಸಿರೇ. ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ಕಾಡು ಬೆಳೆಸಿ. ತಿಂಡಿ ತಿಂದಿರಲ್ಲ, ಎಲ್ರು ಹೇಳ್ತಾ ಇದ್ದೀರಾ? ಯಾಕಪ್ಪ ನಮ್ಮ ಫಾರೆಸ್ಟ್ ಆಫೀಸರ್ಸ್ ಯಾರು ಹೇಳ್ತಾನೆ ಇಲ್ಲ. ಕಾಡು ಬೆಳೆಸಿ. ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಒಂದು ಚಿಣ್ಣರ ವನದರ್ಶನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅರಣ್ಯ ಪಡೆಯ ಮುಖ್ಯಸ್ಥರಾದಂಥ ದೀಕ್ಷಿತ್ರವರಿದ್ದಾರೆ, ವನ್ಯಜೀವಿ ಮುಖ್ಯಸ್ಥರಾದಂಥ ಸುಭಾಷ್ ಮಲ್ಖೇಡ್ರವರು, ಶ್ರೀಮತಿ ಸ್ಮಿತಾ ಬಿಜೂರವರು ಮತ್ತು ಶಿವಶಂಕರ್ ಅವರು, ನಮ್ಮ ಸೇನನ್ ಸೂರ್ಯ ಸೇನನ್ ಅವರಿದ್ದಾರೆ, ಸುನೀಲ್ ಅವರಿದ್ದಾರೆ. ಎಲ್ಲ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಂಡಂಥವ್ರು ಅಂತ ಹೇಳಿದ್ರೆ ಗೌರಿಬಿದನೂರದಿಂದ ಶಾಲೆಯ ಎಲ್ಲ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರು ಬಂದಿದ್ದೀರಿ. ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಇವತ್ತು ಈ ಚಿಣ್ಣರ ವನದರ್ಶನ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. 15-16ರಿಂದ ಪ್ರಾರಂಭ ಆಗಿದೆ. ಮೊದಲು ಬರೀ 9ನೇ ತರಗತಿಗೆ ಮಾತ್ರ ಇತ್ತು, ಈಗ 7, 8, 9ನೇ ತರಗತಿಗೆ ಮಾಡಿದ್ದಾರೆ. ಇಲ್ಲಿವರೆಗೆ ಸುಮಾರು 1,77,000 ವಿದ್ಯಾರ್ಥಿಗಳ ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷ 20,000 ವಿದ್ಯಾರ್ಥಿಗಳು ಈ ಚಿಣ್ಣರ ವನದರ್ಶನದ ಫಲಾನುಭವಿಗಳಿದ್ದಾರೆ. ಇದರ ಉದ್ದೇಶ ಏನಿದೆ? ಇದರ ಉದ್ದೇಶ ಭವಿಷ್ಯದ ಪೀಳಿಗೆಗೆ, ಏನು ಇವತ್ತಿನ ಮಕ್ಕಳೇ ನಮ್ಮ ನಾಡಿನ ನಾಗರಿಕರು, ಮುಂದಿನ ನಾಗರಿಕರು. ನಮ್ಮ ದೇಶದ ಆಸ್ತಿ ಯಾರಪ್ಪ ಅಂದ್ರೆ ನಮ್ಮ ಮಕ್ಕಳು. ಹೀಗಾಗಿ ನಮ್ಮ ಮಕ್ಕಳಿಗೆ, ಅವರಿಗೆ ಇವತ್ತು ನಾವೆಲ್ಲರೂ ಏನು ಅವರ ಶೈಕ್ಷಣಿಕ ಪ್ರಗತಿ, ಅದರಲ್ಲಿ ವಿಶೇಷವಾಗಿ ಬುನಾದಿ ಶಿಕ್ಷಣ ಅಂತೀವಲ್ಲ, ಪ್ರಾಥಮಿಕ ಹಂತದ ಪ್ರೌಢ ಹಂತದ ಶಿಕ್ಷಣದಲ್ಲಿ ಸಮಗ್ರವಾಗಿ ಅವರು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು. ಅದರಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಕೃತಿ ಉಳಿದರೆ, ಪರಿಸರ ಉಳಿದರೆ ನಾವೆಲ್ಲ ಉಳಿತೀವಿ, ಇಲ್ಲದಿದ್ರೆ ಯಾರು ಉಳಿಯೋದಿಲ್ಲ. ನೋಡ್ತಾ ಇದ್ದೀರಲ್ಲ, ನೀವೆಲ್ಲ ಓದ್ತಾ ಇದ್ದೀರಾ, ಪತ್ರಿಕೆ ಓದ್ತೀರಾ, ಮಾಧ್ಯಮ ನೋಡ್ತೀರಾ. ಹೇಳಿದ ಹಜ್ ಯಾತ್ರೆಗೆ ಸುಮಾರು ಜನ ಹೋಗಿದ್ರು. ಎಷ್ಟು ಜನ ಮೃತಪಟ್ಟರು? ಎಷ್ಟು ಜನ? 1000ಗಿಂತಲೂ ಜಾಸ್ತಿ ಜನ ಮೃತಪಟ್ಟಿದ್ದಾರೆ. ಯಾಕೆ? ತಾಪಮಾನದಿಂದ. ಏನಿವತ್ತು ಜಾಗತಿಕ ನಾವು ನೋಡ್ತಾ ಇದ್ದೀವಿ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಇವತ್ತು ಈ ಜಾಗತಿಕ ತಾಪಮಾನ ಜಾಸ್ತಿ ಆಗಿ, ಇವತ್ತು ಪರಿಸರದಲ್ಲಿ ಏರುಪೇರುಗಳಾಗಿ, ಹವಾಮಾನ ವೈಪರೀತ್ಯ ಆಗಿ, ಇವತ್ತು ಯಾವ ರೀತಿಯಲ್ಲಿ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಈಗ 30 ಡಿಗ್ರಿ ಇದ್ದಿದ್ದು 35ಕ್ಕೆ ಹೋಯ್ತು, 40 ಇದ್ದಿದ್ದು 45ಕ್ಕೆ ಹೋಯ್ತು, 45 ಇದ್ದಿದ್ದು 50, 51, 52. ನಾನು ನಿನ್ನೆ ದೆಹಲಿಯಿಂದ ಬಂದೆ. ರಾತ್ರಿ ನಾನು ಬಂದು ಕಾರಲ್ಲಿ ಇಳಿದ ತಕ್ಷಣ ಏರ್ಪೋರ್ಟ್ಗೆ ಹೋಗ್ಬೇಕಂತ ಒಳಗಡೆ ಹೋಗ್ತೇನೆ. ಸ್ವಲ್ಪ ಏರ್ ಕಂಡೀಷನ್ ಹೋಯ್ತು ಅಂದ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ಸಂಪೂರ್ಣವಾಗಿ ಬಿಸಿ ಗಾಳಿ ಎಲ್ಲ ಕಡೆ. ದೆಹಲಿಯಲ್ಲಿ 1 ತಿಂಗಳು 2 ತಿಂಗಳ ಇವತ್ತು ಶಾಲೆಗಳು ಇವತ್ತು ಬಂದ್ ಆಗ್ತವೆ, ಕ್ಲೋಸ್ ಆಗ್ತವೆ. ನೀವು ನೋಡಿದ್ದೀರಿ, ಕನ್ಸ್ಟ್ರಕ್ಷನ್ ಕ್ಲೋಸ್ ಮಾಡ್ತಾರೆ. ಯಾಕೆಂದ್ರೆ ಇವತ್ತು ಪರಿಸರದಲ್ಲಿ ಏನು ಮಾಲಿನ್ಯ ಇದೆ, ಧೂಳಿನ ವಾತಾವರಣ ಇರ್ತದೆ. ಅದರಿಂದ ಎಷ್ಟೊಂದು ರೋಗಗಳು ಬರ್ತಾ ಇದ್ದಾವೆ. ಎಷ್ಟೊಂದು ಇಲ್ಲಿದ್ದಂತಹ ಜನರಿಗೆ ಏನು ಯಾವ ರೀತಿಯಲ್ಲಿ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ. ನಮ್ಮ ಕಣ್ಣೆದುರುಗಡೆ ಇದೆ. ಕರೋನಾ ಕೇಳಿದಿರಿ, ಕರೋನಾ ನೋಡಿದಿರಲ್ಲ, ಏನಾಯ್ತು ಕರೋನಾ ಕಾಲದಲ್ಲಿ? ಕರೋನಾದಲ್ಲಿ ಇಡೀ ಜಗತ್ತೇ ತತ್ತರಿಸಿ ಹೋಗಿತ್ತು. ಆಮ್ಲಜನಕ ಕೊರತೆಯಿಂದ
ಹಾದಿಯಲ್ಲಿ ಬೀದಿಯಲ್ಲಿ ಜನ ಸತ್ತು ಹೋಗ್ಬಿಟ್ರು. ಆಮ್ಲಜನಕ ಯಾರು ಕೊಡ್ತಾರೆ ನಮ್ಗೆ? ಯಾರು ಕೊಡ್ತಾರೆ? ಮರಗಳು. ಮರಗಳು ಇಂಗಾಲ ಡೈಆಕ್ಸೈಡ್ ಅನ್ನು ಸೇವನೆ ಮಾಡಿ ನಮಗೆ ಆಮ್ಲಜನಕ ಆಕ್ಸಿಜನ್ ಕೊಡ್ತವೆ. ಹೀಗಾಗಿ ಮರ ಬೆಳೆಸ್ಬೇಕಲ್ಲ, ಸಸಿ ನೆಡಬೇಕಾ ಇಲ್ಲ? ಇವತ್ತು ಅರಣ್ಯ ಪ್ರದೇಶ ಹೆಚ್ಚಿಗೆ ಮಾಡ್ಬೇಕಲ್ಲ, ಹಸಿರು ವ್ಯಾಪ್ತಿ ಜಾಸ್ತಿ ಮಾಡ್ಬೇಕಲ್ಲ. ಈ ಭೂಭಾಗದ ಎಷ್ಟು ಮಟ್ಟಿಗೆ ಅರಣ್ಯ ಇರಬೇಕು? ಒಂದು ಮಾನದಂಡ ಇದೆ. ಎಷ್ಟಿರ್ಬೇಕು? ಎಷ್ಟು ಪ್ರತಿಶತ ಇರಬೇಕು ಗೊತ್ತಾ? 33% ಅರಣ್ಯ ಕ್ಷೇತ್ರ ಇರಬೇಕು. ಎಷ್ಟಿರ್ಬೇಕು? 33 ಕ್ಷೇತ್ರ ಇರಬೇಕು. ನಮ್ಮ ರಾಜ್ಯದಲ್ಲಿ ಎಷ್ಟಿದೆ? ನಮ್ಮ ರಾಜ್ಯದಲ್ಲಿ 22% ಇದೆ. ಎಷ್ಟು? 22% ಇದೆ. ಇದು ಇನ್ನೂ ಹೆಚ್ಚಿಗೆ ಆಗ್ಬೇಕಲ್ಲ. ಇನ್ನು ಹೆಚ್ಚಿಗೆ ಆಗಿದ್ರೆ ಇವತ್ತು ಹಸಿರು ಕ್ಷೇತ್ರ ಜಾಸ್ತಿ ಆಗ್ತದೆ, ಆಮ್ಲಜನಕ ಕೊರತೆ ಇರೋದಿಲ್ಲ, ಇವತ್ತು ಪರಿಸರ ಉಳಿತದೆ, ಪ್ರಕೃತಿ ಉಳಿತದೆ. ಇವತ್ತು ಯಾವ ರೀತಿಯಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ಕೇಳಿದಿರಿ? ಇವತ್ತು ನಮ್ಮಲ್ಲಿ ಇರುವಂತ ನದಿಗಳಿದ್ದಾವೆ, ಸರೋವರಗಳಿದ್ದಾವೆ. ಇದಕ್ಕೆಲ್ಲ ಮೂಲ ಯಾವ್ದಪ್ಪ? ಮೂಲ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶದಿಂದಲೇ ನೀರು ಜಿನಿಯಾಗಿ ಬಂದು ಇವತ್ತು ನದಿಗಳಾಗ್ತವೆ, ಸರೋವರಗಳಾಗ್ತವೆ. ಅದರಿಂದ ಜೀವ ಜಲ ಉಳಿತದೆ. ಅರ್ಥ ಆಯ್ತಲ್ಲ? ಅದಕ್ಕೆ ನೀವು ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕು. ಯಾಕೆ ಆಗ್ತಾ ಇದೆ? ಇದಕ್ಕೆಲ್ಲ ಕಾರಣ ನಾವು ನಮ್ಮ ಸ್ವಾರ್ಥಕ್ಕಾಗಿ. ನಮ್ಗೆಲ್ಲ ಐಷಾರಾಮಿ ಜೀವನ ನಡೆಸುವಂಥದ್ದು ರೂಢಿ ಆಗ್ಬಿಟ್ಟಿದೆ. ಮನುಷ್ಯ ಭೌತಿಕ ಸುಖದತ್ತ ಹೋಗ್ತಾ ಇದ್ದಾನೆ. ಹೀಗಾಗಿ ದಿನೇ ಏರ್ ಕಂಡೀಷನ್ ಯೂಸ್ ಮಾಡ್ತೀವಿ, ಫ್ರಿಜ್ಗಳು ಯೂಸ್ ಮಾಡ್ತೀವಿ ನಮ್ಮ ಉಪಯೋಗಕ್ಕಾಗಿ. ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ, ಹಸಿರು ಮನೆ ಅನಿಲ. ಈ ಹಸಿರು ಮನೆ ಅನಿಲ ಇವತ್ತು ಪ್ರಕೃತಿಯಲ್ಲಿ, ವಾತಾವರಣದಲ್ಲಿ ಸೇರಿಬಿಟ್ರೆ ಬಹಳಷ್ಟು ಹಾನಿಗಳಾಗ್ತದೆ. ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವೆಲ್ಲ ಈಗ ಕಾಯ್ದೆ ಮಾಡಿದ್ದೀವಿ, ಕಾನೂನು ಮಾಡಿದ್ದೀವಿ. ಏನಪ್ಪ, ಏಕ ಬಳಕೆ ಪ್ಲಾಸ್ಟಿಕ್ ನಿಷಿದ್ಧ ಮಾಡಬೇಕು ಅಂತ ಹೇಳಿ. ಆದ್ರೂ ಇನ್ನು ನಾನು ಬರ್ತಾ ಇದ್ದಾಗ ನೋಡ್ತಾ ಇದ್ದೇನೆ, ಅಕ್ಕಪಕ್ಕದಲ್ಲಿ, ರಸ್ತೆ ಪಕ್ಕದಲ್ಲಿ ಸುಮಾರು ಕಡೆ ಎಲ್ಲ ಪ್ಲಾಸ್ಟಿಕ್ ಬಿತ್ತೋಗ್ಬಿಟ್ಟಿದೆ. ಈ ಪ್ಲಾಸ್ಟಿಕ್ ಇಂದ ಏನು ಹಾನಿ ಆಗ್ತದೆ ಗೊತ್ತಲ್ಲ? ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಈ ಪ್ಲಾಸ್ಟಿಕ್ ದನಗಳು, ಕರುಗಳು, ಪ್ರಾಣಿಗಳು ತಿಂದು ಅಂತ ಹೇಳಿದ್ರೆ ಅದರಿಂದ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಡ್ತಾರೆ. ತಿಳಿತಲ್ಲ? ಆ ಪ್ಲಾಸ್ಟಿಕ್ ಏನಾದ್ರೂ ಸುಡಬೇಕು ಅಂತ ಹೋಗಿದ್ರೆ ಆ ಸುಟ್ಟಿದ ನಂತರ ನಾವಿ ಬರುತ್ತಲ್ಲ, ಅದರಲ್ಲಿ ಕ್ಯಾನ್ಸರ್ ಆಗುವಂತ ಒಂದು ಇವತ್ತು ಅದರಲ್ಲಿ ಪರಿಸರದಲ್ಲಿ ಸೇವನೆ ಮಾಡೋದ್ರಿಂದ ಬಹಳಷ್ಟು ರೋಗಗಳು ಬರ್ತವೆ. ಅರ್ಥ ಮಾಡಿಕೊಳ್ಳೋದು. ಅದಕ್ಕೆ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು. ಮರುಬಳಕೆ ಆಗುವಂಥದ್ದು ಉಪಯೋಗ ಮಾಡ್ಬೋದು ಅನ್ನುವಂಥ ರೀತಿ. ಅದು ಎಷ್ಟು ಮೈಕ್ರಾನ್ ಇರಬೇಕು? 100 ಮೈಕ್ರಾನ್ಗಿಂತ ಕಡಿಮೆ ಇದ್ದಿದ್ದು ಉಪಯೋಗ ಮಾಡಬಾರದು ಅನ್ನುವಂಥದ್ದು ಒಂದು ನಿಯಮ ಮಾಡಿದ್ದೇವೆ, ಕಾಯ್ದೆ ಮಾಡಿದ್ದೇವೆ. ಬರೀ ನಾವು ಕಾಯ್ದೆ ಮಾಡಿದ್ರೆ ಸಾಕಾಗೋದಿಲ್ಲ, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ಇವತ್ತು ನಿಮ್ಮೆಲ್ಲರಿಗೆ ಚಿಣ್ಣರ ದರ್ಶನ ಅಂತ ಹೇಳಿ ಕಾರ್ಯಕ್ರಮ ಹಾಕಿಕೊಂಡಿದ್ದ ಉದ್ದೇಶ ಏನಿದೆ? ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ. ನೀವು ಅಧ್ಯಯನ ಮಾಡಬೇಕು. ಇವತ್ತು ಪ್ರಾಣಿ ಪಕ್ಷಿಗಳು ಬೇಕಲ್ಲ, ಈ ಭೂಮಿಯಲ್ಲಿ ಹುಟ್ಟಿದಂತ ಎಲ್ಲವಕ್ಕೂ ಬದುಕಲಿಕ್ಕೆ ಅವಕಾಶ ಇದೆ, ಹಕ್ಕಿದೆ. ಪ್ರಾಣಿ ಇರ್ಬೋದು, ಕೀಟಗಳಿರ್ಬೋದು, ಪಕ್ಷಿಗಳಿರ್ಬೋದು. ಮನುಷ್ಯನ ಜೊತೆಯಲ್ಲಿ ಬರೀ ನಾವೇ ಬದುಕಬೇಕಂದ್ರೆ ಆಗತ್ತಾ? ಅದಕ್ಕೆ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ನಿಮ್ಗೆಲ್ಲರಿಗೆ ಅರಿವು ಮೂಡಿಸ್ಬೇಕು, ನಿಮ್ಮಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈ ಚಿಣ್ಣರ ಒಂದು ದರ್ಶನ. ಇಲ್ಲಿಗೆ ಬಂದ್ರೆ ಎಷ್ಟು ಪ್ರಭೇದದ ಮರಗಳಿದ್ದಾವೆ, ಗಿಡಗಳಿದ್ದಾವೆ, ನಮ್ಗೆ ಅರ್ಥ ಆಗೋದಿಲ್ಲ ಯಾವ್ದು ಮರ ಇದೆ, ಯಾವ್ದು ಮರ ಉಪಯುಕ್ತ ಆಗ್ತದೆ ಅನ್ನುವಂಥದ್ದು. ಇವತ್ತು ಆ ರೀತಿಯಲ್ಲಿ ಮರಗಳ ಸಂರಕ್ಷಣೆ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿರ್ಬೇಕು. ಹಸಿರು ವಲಯ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ವಚ್ಛತೆ ಕಾಪಾಡಬೇಕು. ನಮ್ಮ ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ ನೀವೆಲ್ಲ ಕಲುಷಿತ ನೀರಿನಿಂದ ಸಾಯ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಸ್ವಚ್ಛ ನೀರು, ಶುದ್ಧ ಗಾಳಿ ಬೇಕಲ್ಲ, ಶುದ್ಧ ನೀರು ಬೇಕಲ್ಲ. ಇವತ್ತು ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಬಹಳ ಜಾಗ್ರತೆಯಿಂದ ಇವತ್ತು ಯಾವ ತ್ಯಾಜ್ಯ ನೀರಿದೆ ಸಂಸ್ಕರಣೆ ಮಾಡುವಂಥದ್ದು ಇರ್ಬೋದು, ಇವೆಲ್ಲದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡುವಂಥದ್ದು
ಇವತ್ತು ಗಾಳಿಯಲ್ಲಿ, ನೀರಿನಲ್ಲಿ, ಆಹಾರದಲ್ಲಿ ಏನು ಎಲ್ಲ ಕಡೆ ಮಾಲಿನ್ಯ ಇದೆ. ಇದರಿಂದ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಅರಿವು ಮೂಡಿಸ್ಕೊಳ್ಬೇಕು. ಅದನ್ನು ತಡಿಲಿಕ್ಕೆ, ಪರಿಸರ ಪ್ರಕೃತಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನು ಹೇಳ್ತೇನೆ, ಸೂಚನೆ ಕೊಡ್ತೇನೆ, ಇಲ್ಲಿದ್ದಂಥವರಿಗೂ. ನಾವೀಗೇನು ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿ ಕೊಡ್ತಾ ಇದ್ದೀವಿ ಬೆಳಿಲಿಕ್ಕೆ, ಯಾರು ಸಂದರ್ಶಕರು ಬರ್ತಾರೆ ಜೈವಿಕ ಉದ್ಯಾನವನಕ್ಕೆ, ಈ ಒಂದು ಸುನಿಲ್ ಅವರ ಇಲ್ಲಿ ನೀವು ಅವರಿಗೆ ಪ್ರತಿಯೊಬ್ಬರಿಗೂ ಸಂದರ್ಶಕರಿಗೆ ಒಂದೊಂದು ರಿಯಾಯಿತಿ ದರದಲ್ಲಿ ಸಸಿ ಕೊಟ್ಟು ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಎಲ್ಲಾದರೂ ಸಸಿ ನೆಡಬೇಕು. ಇಲ್ಲಿ ಅವಕಾಶ ಇಲ್ಲ, ಸಸಿಗಳು ನೆಡುವಂಥದ್ದಕ್ಕೆ ಅವರಿಗೆ ಪ್ರೇರಣೆ ಮಾಡುವಂತ ಒಂದು ಕೆಲಸ ಯುದ್ಧೋಪಾದಿಯಲ್ಲಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತ್ಯಂತ ಶ್ರೀಮಂತವಾದಂತಹ ಒಂದು ಅರಣ್ಯ ಪ್ರದೇಶ ಇದೆ. ಇದನ್ನು ಸಂರಕ್ಷಣೆ ಮಾಡಿಸ್ಲಿಕ್ಕೆ, ಉಳಿಸ್ಲಿಕ್ಕೆ, ಪಾಲನೆ ಪೋಷಣೆ ಮಾಡಲಿಕ್ಕೆ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕು, ಸಂಕಲ್ಪ ಮಾಡಬೇಕು ಅನ್ನುವಂತ ಒಂದು ಮಾತನ್ನಿಲ್ಲಿ ಹೇಳಿ, ಪ್ರತಿಯೊಬ್ಬರಿಗೂ ನಮ್ಮ ಮಕ್ಕಳು ನೀವೆಲ್ಲ ಇಲ್ಲಿ ಬಂದಿದ್ದೀವಿ, ಒಂದು ದಿವಸ ಇಲ್ಲಿ ಇರಬೇಕು ಅಂತ ಮಾಡಿದ್ದೇವೆ. ಇಲ್ಲಿರುವಂತಹ ಹುಲಿ, ಇಲ್ಲಿರುವಂತಹ ಚಿರತೆ, ಇಲ್ಲಿರುವಂತಹ ಆನೆಗೆ ನಾವೆಲ್ಲರೂ ಪೂಜ್ಯ ಭಾವನೆಯಿಂದ ನೋಡ್ತೀವಲ್ಲ. ಎಲ್ಲಾ ದೇವಾಲಯದಲ್ಲಿ ಹೋದ್ರೆ ದಸರಾಗೆ ಜಂಬೂರಿ ಸವಾರಿಗೆ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಅಲ್ವಾ. ಮೊದಲಿನಿಂದ ಸಂಪ್ರದಾಯದಿಂದ ರಾಜ ಮಹಾರಾಜರ ಕಾಲದಿಂದ ನಡೆದುಕೊಂಡು ಬಂದಂಥದ್ದು. ಎಲ್ಲಾ ದೇವಾಲಯಗಳಿಗೆ ಹೋಗಿದ್ರೆ ಅಲ್ಲಿ ಏನು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಅವರು ಮಾಡಲಿ, ಅಲ್ಲಿರುವಂತ ನಿಮ್ಮ ಜಾತ್ರೆ ಮಹೋತ್ಸವ ಇರ್ತದೆ. ಆನೆಗಳಿಗೆ ಪೂಜೆ ಮಾಡೋದ್ರಿಂದ ಪ್ರಾರಂಭ ಮಾಡ್ತಾರೆ. ಆನೆಗಳಿಂದ ಯಾರಾದ್ರೂ ಬಂದ್ರೆ ಸ್ವಾಗತ ಮಾಡುವಂತ ಒಂದು ಕಾರ್ಯಕ್ರಮ ನಾವೆಲ್ಲ ಮಾಡ್ತೀವಿ. ಹೀಗಾಗಿ ಇವತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೂ ನಾವೆಲ್ಲರೂ ಪಣ ತೊಡಬೇಕು. ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಸುಮಾರು 5 ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಉದ್ಯಾನವನಗಳಿದ್ದಾವೆ, ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, ಇವತ್ತು ಅನೇಕ ಸ್ಯಾಂಕ್ಚುರೀಸ್ಗಳಿದ್ದಾವೆ. ಇವೆಲ್ಲ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಎಷ್ಟು ಪ್ರಭೇದಗಳಿದ್ದಾವೆ. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆ ಎಲ್ಲಿದ್ದಾವೆ ಹೇಳಿ? ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಕರ್ನಾಟಕ ರಾಜ್ಯದಲ್ಲಿದ್ದಾವೆ. ಎಷ್ಟಿದ್ದಾವೆ? ನಿಖರವಾಗಿ ಅಂತಲ್ಲ, ಸೆನ್ಸಸ್ ಮಾಡಿದಾಗ 6395 ಆನೆಗಳಂತೂ ನಾವು ಕೊಟ್ಟಿದ್ದೇವೆ. ಎಷ್ಟು? 6395 ಆನೆಗಳಿದ್ದಾವೆ. 1ನೇ ನಂಬರ್ ನಾವು ರಾಷ್ಟ್ರದಲ್ಲಿ. ನಮ್ಮಲ್ಲಿ ಹುಲಿ ಎಷ್ಟಿದ್ದಾವೆ? 2ನೇ ಸ್ಥಾನದಲ್ಲಿದ್ದೀವಿ ನಾವು ಹುಲಿಯಲ್ಲಿ, ಹುಲಿ ಸಂಖ್ಯೆಯಲ್ಲಿ. 1ನೇ ಸ್ಥಾನ ಯಾವ ರಾಜ್ಯಕ್ಕೆ ಇದೆ? ನೀವು ಹೇಳ್ಬೇಕಪ್ಪ. ಮಧ್ಯಪ್ರದೇಶ್. ಯಾವುದು? ಮಧ್ಯಪ್ರದೇಶ್. 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. 563 ಹುಲಿಗಳಿದ್ದಾವೆ. ಹುಲಿ ನೋಡಿರೇನಪ್ಪ? ಹುಲಿ ತೋರಿಸ್ರಿ ಅವರಿಗೆ ಯಾವ ರೀತಿಯಲ್ಲಿ ಇರುತ್ತೆ. ಇವತ್ತು ಚಿರತೆ ಸಫಾರಿ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಏನು? ಚಿರತೆ ಸಫಾರಿ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಸುಮಾರು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಇದು ಆಕರ್ಷಣೀಯವಾದಂತಹ ಒಂದು ಕೇಂದ್ರ ಇದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವಂತಹ ಒಂದು ಕೆಲಸ ಮಾಡ್ತೇವೆ. ಈ ಸಲ ರಾಜ್ಯದಲ್ಲಿ ಹೋದ ಸಲ 5,40,00,000 ಸಸಿ ನೆಟ್ಟಿದ್ದೇವೆ. ಈ ಸಲ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮಲ್ಲಿ ನರ್ಸರಿಗಳಲ್ಲಿ ಸಸಿ ತಯಾರು ಮಾಡುವಂಥದ್ದು ಕಡಿಮೆ ಆಗಿದೆ. ಆದ್ರೂ ಪ್ರಯತ್ನ ಮಾಡ್ತಾ ಇದ್ದೇನೆ. 5 ಕೋಟಿ ಮಾಡಬೇಕು ಅನ್ನುವಂಥದ್ದು ಸಂಕಲ್ಪ ಇದೆ. ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ಒಂದು ಸಸಿ ನಡೆಸುವಂಥದ್ದು ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನೀವು ಮಕ್ಕಳೆಲ್ಲರೂ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಮುಂದಿನ ಪೀಳಿಗೆ ನಮಗೆ ನೆನಪಿಸ್ಕೊಳ್ಬೇಕು, ಶಾಪ ಹಾಕಬಾರ್ದು ಅಂತ ಹೇಳಿದ್ರೆ ಇದ್ದ ಒಂದು ಭೂಮಿಯನ್ನು ಉತ್ತಮ ರೀತಿಯಲ್ಲಿ ಹಸ್ತಾಂತರ ಮಾಡಿಸುವಂತ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ಬಂದಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಆಯೋಜಕರಿಗೂ ಅಭಿನಂದಿಸಿ ಎರಡು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.